ಇದು ಕಾಂಗ್ರೆಸ್ನಲ್ಲಾದರೆ ಬಿಜೆಪಿಯಲ್ಲೂ ಕೂಡ ಅಧಿಕಾರದಲ್ಲಿ ಇಲ್ಲದೇ ಇದ್ರು ಪ್ರತಿಪಕ್ಷದಲ್ಲಿ ಕುಳಿತಿದ್ರೂ ಕೂಡ ಬಿಜೆಪಿಯಲ್ಲೂ ಕುರ್ಚಿ ಕದನ ಏನು ಕಡಿಮೆ ಇಲ್ಲ. ಆರ್ ಅಶೋಕ್ ಅವರ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೂ ಕೂಡ ಈಗ ಕುತ್ತು ಬೀಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಶಕ್ತಿ ಪ್ರದರ್ಶನಕ್ಕೆ ಆರ್ ಅಶೋಕ್ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. 15 ಶಾಸಕರ ಜೊತೆಗೆ ಅವರು ರೆಸಾರ್ಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಬರ್ತ್ಡೇ ನೆಪದಲ್ಲಿ ರೆಸಾರ್ಟ್ಗೆ ಶಾಸಕರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಇದುವಾ ಅಥವಾ ಬದಲಾಯಿಸಿ ಅಂದವ್ರಿಗೆ ಟಾಂಗ್ ಕೊಡುವಂತಹ ಸ್ವರೂಪನ ಇದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಹಾಗಾದರೆ ಯಾವ ಕಾರಣಕ್ಕಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ಬದಲಾವಣೆ ಮಾಡುವಂತಹ ಯೋಚನೆಯನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಲಾಗ್ತಾ ಇದೆ? ಏನು ಆಗ್ತಾ ಇದೆ? ಹಾಗಾದರೆ ಒಂದು ಕಡೆ ಅಶೋಕ್ ಅವರ ಬರ್ತ್ಡೇ ನೆಪದಲ್ಲಿ 15 ಶಾಸಕರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಚರ್ಚೆ ನಡೆಸುವಂಥದ್ದು ಏನಿದೆ? ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಸಾರ್ಟ್ಗೆ ಹೋಗಿ ಸೆಲೆಬ್ರೇಟ್ ಮಾಡುವಂಥ ಸ್ವರೂಪದಲ್ಲಿ ಏನು ವಿಚಾರಗಳಿದಾವೋ ಗೊತ್ತಿಲ್ಲ. ಯಾಕಂದರೆ ರಾಜಕೀಯವಾಗಿ ಅದು ಅವರ ಆಸೆ, ಅವರ ಆಕಾಂಕ್ಷೆ ಇರ್ಬೋದು. ತಾನು ತನ್ನ ಬರ್ತ್ಡೇನ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು, ಭಾಳ ಆಪ್ತರ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅದು ಅವರ ಆಯ್ಕೆ ಇರುತ್ತೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಇದೇ ಸಂದರ್ಭದಲ್ಲಿ 15 ಶಾಸಕರು ಹೋಗುವಂಥದ್ದು ಇದೆಯಲ್ಲ, ಈಗ ಫ್ಯಾಮಿಲಿ ಜೊತೆ ಹೋದರೆ ಯಾರು ಕೂಡ ಕೇಳೋದಿಲ್ಲ, ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಬೇರೆ ಬೇರೆಯವರು ಇದ್ದಾಗ ಏನು ಕೇಳೋದಿಲ್ಲ. ಆದರೆ ಶಾಸಕರನ್ನು ಕೂಡ ಕರ್ಕೊಂಡು ಹೋಗಿರುವಂಥ ವಿಚಾರ ಇದೆಯಲ್ಲ, ಇದು ಭಾಳ ಮುಖ್ಯವಾದಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕನನ್ನು ಏನಾದರೂ ಬದಲಾವಣೆ ಮಾಡ್ತಾರಾ ಅನ್ನುವಂಥ ವಿಚಾರ ಬರುತ್ತೆ. ಅದೇ ಇರುವಂಥದ್ದು ಆರ್ ಅಶೋಕ್ ಅವರನ್ನ ಕೊಡುವಂಥ ಸಾಧ್ಯತೆ. ಇದಕ್ಕೆ ಇರುವಂಥ ವಿಚಾರಗಳು ಏನೇನು ಅನ್ನೋದನ್ನು ನೋಡ್ತಾ ಹೋದಾಗ ಕೆಲವೊಂದು ಅಂಶಗಳು ಇಲ್ಲಿ ಕಂಡು ಬರ್ತಾ ಇದೆ. ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿ ಇಲ್ಲ, ಹೊಂದಾಣಿಕೆ ರಾಜಕೀಯದ ಆರೋಪ, ಸರ್ಕಾರಕ್ಕೆ ಟಕ್ಕರ್ ಕೊಡುವಲ್ಲಿ ವಿಫಲ, ಕೇವಲ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗ್ತಾರೆ, ಪಕ್ಷದ ಶಾಸಕರಿಂದಲೂ ಕೂಡ ಸರಿಯಾದಂತಹ ಬೆಂಬಲ ಸಿಗ್ತಾ ಇಲ್ಲ, ಅಶೋಕ್ ನಿರ್ಧಾರಗಳಿಗೆ ಸದನದಲ್ಲೇ ಕಿಡಿಕಾರಿರುವಂಥ ಉದಾಹರಣೆಯೂ ಕೂಡ ಇದೆ. ಈ ಕಾರಣಗಳಿಗಾಗಿ ಅಂದರೆ ಎಲ್ಲೊಂದು ಕಡೆಯಲ್ಲಿ ಅಶೋಕ್ ಅವರ ವಿರುದ್ಧ ಆರಂಭದಿಂದಲೂ ಕೇಳಿ ಬರ್ತಾ ಇದ್ದಂಥ ಒಂದು ಆರೋಪ, ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಇತ್ತು, ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಇತ್ತು, ಕಂದಾಯ ಸಚಿವರಾಗಿದ್ದಾಗಲೂ ಕೂಡ ಇತ್ತು. ಅವರು ಪ್ರತಿಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ತಾರೆ, ವಿಶೇಷವಾಗಿ ಬೆಂಗಳೂರು ಬಿಟ್ಟು ಆಚೆ ಹೋಗೋದಿಲ್ಲ. ಬೆಂಗಳೂರನ್ನು ಬಿಟ್ಟು ಈಗ ಪ್ರತಿಪಕ್ಷ ನಾಯಕರಾದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಅದು ಬೇರೆ ಮಾತು. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ದೊಡ್ಡ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತನಾಡುವಂಥದ್ದು. ಆದರೆ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತನಾಡಿದ ತಕ್ಷಣವೇ ಇವರು ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸ್ವರೂಪದಲ್ಲಿ ರಾಜಕೀಯ ನಡೆಯೋದಿಲ್ಲ ಅಂತೇಳಿ ಈ ಕಾರಣಕ್ಕಾಗಿಯೇ ಅವರು ನೀಡುವಂಥ ಹೇಳಿಕೆಗಳ ತೂಕದ ಮೇಲೆ ಎಷ್ಟರ ಮಟ್ಟಿಗೆ ಅವರು ಒತ್ತಡ ಹೇರುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಮತ್ತು ಅದರ ಫಾಲೋಅಪ್ ಹೇಗೆ ಮಾಡ್ತಾರೆ ಅಂತ ಒಂದು ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಹೆಂಗಿರಬೇಕು ಅನ್ನೋಂಥ ವಿಚಾರದಲ್ಲಿ ಬಿ ಜೆ ಪಿಗೆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರಿದ್ದಾಗ ಹೆಂಗೆ ಹೋರಾಟ ನಡೆಸಿದ್ದಾರೆ ಅನ್ನೋ ಒಂದು ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ಆ ಮಾರ್ಕ್ಗೆ ತಲುಪೋದಕ್ಕೆ ಅಶೋಕ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅದು ಸದನದ ಒಳಗಡೆ ಮಾತುಗಾರಿಕೆಯ ವಿಚಾರದಲ್ಲಿರ್ಬೋದು, ಸದನದ ಹೊರಗಡೆಯ ಮಾತುಗಾರಿಕೆಯ ವಿಚಾರದಲ್ಲೂ ಕೂಡ ಆ ಫ್ಲೂಯೆನ್ಸಿ ಅವರಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಈ ಕಾರಣಕ್ಕಾಗಿಯೂ ಕೂಡ ಅಶೋಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನ ಇದೆ. ಹಾಗಾದರೆ ಅಶೋಕ್ ಸ್ಥಾನಕ್ಕೆ ಯಾರು ಬರಬಹುದು? ಇಲ್ಲಿ ಇರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಾಚಾರ. ಈಗಾಗಲೇ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಖಾಲಿ ಇದೆ. ಹೀಗಾಗಿ ಸುನಿಲ್ ಕುಮಾರ್ ಅವರು ವಿರೋಧ ಪಕ್ಷದ ನಾಯಕ ಆಗಬಹುದಾ ಅನ್ನುವಂಥ ವಿಚಾರ. ಯಾಕೆ ಅವರ ಹೆಸರು ಬರ್ತಿದ್ರೆ, ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ನಾಯಕ, RSS ಹಿನ್ನೆಲೆಯ ಶಕ್ತಿಯೂ ಕೂಡ ಅವರಿಗಿದೆ, ಸರ್ಕಾರದ ನಡೆಯನ್ನು ಟೀಕಿಸುವಂಥ ಸಾಮರ್ಥ್ಯ ಇದೆ, ಕಟ್ಟ ಹಿಂದುತ್ವದ ಪ್ರತಿಪಾದಕ, ಫ್ಯೂಚರ್ ಲೀಡರ್ ಅಂತ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಬೋದು, ಪಕ್ಷ ಸಂಘಟನೆಯ ಸಾಮರ್ಥ್ಯ ಇದೆ, ಶಾಸಕರು ಕೂಡ ಬೆಂಬಲಿಸುವಂತಹ ನಂಬಿಕೆಯನ್ನು BJPಯ ಹೈಕಮಾಂಡ್, BJPಯ ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿರುವುದರಿಂದಾಗಿ ಮೇಲ್ಮನೆಯಲ್ಲಿ ಏನು ಬಿಲ್ಲವ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಲಾಗಿತ್ತು ಅದು ಖಾಲಿಯಾಗಿದೆ. ಅದರ ಬದಲಿಗೆ ಅಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯದವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಕೆಳಮನೆಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ಸುನಿಲ್ ಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬಹುದಾ? ಇಲ್ಲಿ ಬಿಲ್ಲವ ಸಮುದಾಯದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಬಲ ಹಿಂದುತ್ವದ ಪ್ರತಿಪಾದಕ ಅನ್ನುವಂಥದ್ದು ಮುನ್ನೆಲೆಗೆ ಬರುತ್ತೆ. ಈ ಪ್ರಬಲ ಹಿಂದುತ್ವ ಪ್ರತಿಪಾದಕ ಏನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು BJPಯವರು ಬಹಳ ಖುಷಿಯಾಗಿ ಹೇಳ್ತಾರಲ್ಲ, ಆ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಸುನಿಲ್ ಕುಮಾರ್ ಅವರು ಕೂಡ ಇರುವಂತಹ ಓರ್ವ ನಾಯಕ. ಹೀಗಾಗಿ ಸುನಿಲ್ ಕುಮಾರ್ ಅವರನ್ನ ಈ ಪೊಸಿಷನ್ಗೆ ತಂದು ಕೂರಿಸಬಹುದಾ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಸುನಿಲ್ ಕುಮಾರ್ ಅವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಂತಹ ಸ್ವರೂಪ ಏನು ಬಹಳ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಿಲ್ಲ. ಅವ್ರ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳನ್ನು ಪ್ರತಿಪಕ್ಷಗಳವರು ಮಾಡ್ತಾ ಇದ್ದಾರೆ. ಆದರೆ ಅದೇನೇ ಇದ್ರೂ ಕೂಡ ಫ್ಲೂಯೆಂಟಾಗಿ ಮಾತಾಡ್ತಾರೆ ಅನ್ನುವಂಥದ್ದು, ಹಿಂದುತ್ವ ಪ್ರಬಲ ಪ್ರತಿಪಾದಕ ಅನ್ನುವಂಥದ್ದು ಈ ಎಲ್ಲ ಪ್ಲಸ್ ಪಾಯಿಂಟ್ಗಳಿದ್ದಾವೆ.
ಆದರೆ ಅದನ್ನು ಆ್ಯಸ್ ಎ ಶಾಸಕನಾಗಿ, ವಿರೋಧ ಪಕ್ಷದ ಶಾಸಕನಾಗಿಯೂ ಕೂಡ ಪ್ರದರ್ಶಿಸುವಂಥ ಅತ್ಯದ್ಭುತವಾದಂಥ ವೇದಿಕೆ ಆಗಿರುವಂತಹ ಶಾಸನ ಸಭೆಯೊಳಗಡೆ ತಮ್ಮ ಫುಲ್ ಕೆಪಾಸಿಟಿಗೆ ಹೊಂದುವಂತೆ ಸುನಿಲ್ ಕುಮಾರ್ ಅವರು ಇದುವರೆಗೂ ಕೂಡ ಮಾತನಾಡಲಿಲ್ಲ. ಅದು ವಾಸ್ತವ. ಸುನಿಲ್ ಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಇನ್ನಷ್ಟು ಶಕ್ತಿ ಇದೆ, ಸಂಘಟನೆಯ ಶಕ್ತಿ ಇದೆ, ಓಡಾಡುವ ಶಕ್ತಿ ಇದೆ, ಮಾತಾಡುವ ಶಕ್ತಿ ಇದೆ, ವಿಚಾರಗಳನ್ನು ಅಧ್ಯಯನ ಮಾಡುವಂಥ ಶಕ್ತಿ ಇದೆ. ಆದರೆ ಅದು ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮೈನಸ್ ಪಾಯಿಂಟ್ ಕೂಡ ಅವರಲ್ಲಿದೆ. ಈ ಕಾರಣಕ್ಕೆ ಆದರೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರೋದಕ್ಕೆ ಮತ್ತು ವಿಶೇಷವಾಗಿ ಮೇಲ್ಮನೆಯಲ್ಲಿ ಒಂದು ಹುದ್ದೆ ಖಾಲಿ ಆಗಿದೆಯಲ್ಲ, ಇದು ಮುಖ್ಯವಾದಂತಹ ಕಾರಣ ಅಂತೇಳಿ ನಾವಿಲ್ಲಿ ಗುರುತಿಸ್ಬೋದು. ಆದರೆ ಇದರ ನಡುವೆನೇ ಆರ್ ಅಶೋಕ್ ಬಳಿಕ ವಿಜೇಂದ್ರ ಅವರ ಬಗ್ಗೆಯೂ ಕೂಡ ಅಪಸ್ವರ ಶುರುವಾಗಿದೆ. ಕೇವಲ ಅಶೋಕ್ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ. ನೋಡಿ, ಇಬ್ಬರು ತಮ್ಮ ಜೋಡಿತ್ತುಗಳು ಅಂತ ಹೇಳಿದ್ವಲ್ಲ, ಆ ಎರಡೂ ಜೋಡಿತ್ತಿನ ಜೋಡಿಯ ಮೇಲೇನೆ ಈಗ ಅಪಸ್ವರ ಶುರುವಾಗಿದೆ. ವಿಜೇಂದ್ರ ಅಧ್ಯಕ್ಷರ ಸ್ಥಾನದ ಕೆಲಸದ ಬಗ್ಗೆ ಕೆಲವರಿಗೆ ಅಸಮಾಧಾನ ಇದೆ. ವಿಜೇಂದ್ರ ಅವರ ಬದಲಾವಣೆಗೂ ಕೂಡ ಇದೀಗ ಪಕ್ಷದಲ್ಲೇ ಕೂಗು ಶುರುವಾಗಿರುವಂಥದ್ದು. ಹಾಗಾದರೆ ಯಾವ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಈ ಹಂತದಲ್ಲಿ ಅನ್ನುವಂತಹ ವಿಷಯಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ಸಾಧ್ಯ ಆಗ್ಬೋದು? ವಿಜೇಂದ್ರ ಅವರಿಗೆ ಕೂಗು ಕೊಟ್ಟರೆ ಏನು ಕಾರಣ ಅದಕ್ಕೆ? ಯಾವ ಕಾರಣಕ್ಕಾಗಿ ಇಲ್ಲಿ ನಾಯಕರಿಗೆ ಅಸಮಾಧಾನ ಇದೆ ಅನ್ನುವಂಥ ಅಂಶವನ್ನು ಕೂಡ ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕಾಗಿರುವಂಥದ್ದು. ವಿಜೇಂದ್ರ ಅವರಿಗೆ ಕೂಗು ಕೊಡುವಂಥದಕ್ಕೆ ಇರಬಹುದಾಗಿರುವಂಥ ಕಾರಣಗಳಲ್ಲಿ ಲೋಕಸಮರದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಹೌದು, 17 ಸೀಟ್ ಗೆದ್ದಿದ್ದಾರೆ, ಆದರೆ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಹಿಂದೆ ಬಿದ್ದಿದ್ದಾರೆ ಅವರು ಅಂತೇಳಿ. ವಿಜೇಂದ್ರ ಅವರ ಪುತ್ರ ಅನ್ನುವಂಥದ್ದಷ್ಟೇ ಅವ್ರಿಗಿರುವಂತಹ ಬಲ. ಅದರ ಹೊರತಾದಂತಹ ಚರಿಷ್ಮಾವನ್ನು ಇದುವರೆಗೂ ಕೂಡ ರೂಪಿಸ್ಕೊಂಡಿಲ್ಲ. ವಿಜೇಂದ್ರಗೆ ಶಾಸಕರಿಂದಲೂ ಕೂಡ ಒಂದಿಷ್ಟು ವಿರೋಧ ಇದ್ದೇ ಇದೆ. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಕೂಡ ಒಂದು ಸ್ವರೂಪದಲ್ಲಿ ವಿಜೇಂದ್ರ ಅವರ ವಿಚಾರದಲ್ಲಿ ದೂರ ಇಡುವಂತಹ ಪ್ರಯತ್ನದ ಭಾಗ ಆಗ್ಬೋದೇನೋ ಅಂತೇಳಿ. ಇನ್ನು ಸರ್ಕಾರದ ವಿರುದ್ಧದ ಹೋರಾಟದಲ್ಲೂ ಕೂಡ ಅಂತಹ ಪ್ರಬಲ ಶಕ್ತಿಯಾಗಿ ಅವರು ಹೊರಬರ್ತಾ ಇಲ್ಲ. ಈ ಸ್ಥಾನಕ್ಕೆ ಹಾಗಾದರೆ ಯಾರಿಗೆ ಅವಕಾಶವನ್ನು ಕೊಡಬಹುದು ಅನ್ನುವಂಥ ವಿಚಾರವೂ ಕೂಡ ಬರುತ್ತೆ. ಇಲ್ಲಿ ವಿಜೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಅಂಶ ಅಂದರೆ, ಯುವಕ ಇದ್ದಾರೆ, ಯಡಿಯೂರಪ್ಪ ಅವರ ಪುತ್ರ, ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ಸಂಘಟಕ, ಅಪ್ಪ ಮುಖ್ಯಮಂತ್ರಿ ಆದಾಗ ನಡೆದಂತಹ ಬೈಎಲೆಕ್ಷನ್ಗಳಲ್ಲಿ ಒಂದು ರೀತಿಯಲ್ಲಿ ಬಹಳ ಸ್ಟ್ರಾಟಜಿ ಮೂಲಕವಾಗಿ ಒಂದು ರೀತಿಯಂಥ ಚಾಣಕ್ಯನ ರೀತಿಯಲ್ಲಿ ಪಕ್ಷವನ್ನು ಗೆಲ್ಲಿಸಿದ್ರು ಅಂತೇಳಿ ಅಪ್ಪನೇ ಮಗನಿಗೆ ಒಂದಿಷ್ಟು ಕ್ರೆಡಿಟನ್ನು ಕೊಟ್ಟಿದ್ದು ಕೂಡ ಇತ್ತು. ಇವೆಲ್ಲವೂ ಕೂಡ ಹೊರತಾಗಿ ನೋಡಿದಾಗ ವಿಜೇಂದ್ರ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಎಷ್ಟು ದಿವಸ ಅಪ್ಪನ ನೆರಳಿನಲ್ಲಿ ಇರ್ತಾರೆ, ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಆಚೆ ಬಂದರೆ ಅವ್ರಿಗಿರುವಂತಹ ಚಲಾವಣೆ ಯಾವ ಸ್ವರೂಪದ್ದು ಅನ್ನೋಂಥ ವಿಚಾರಗಳು ಬಂದಾಗ ಅವ್ರ ಬದಲಿಗೆ ಯಾರಾಗಬಹುದು ಅನ್ನೋಂಥ ವಿಷಯದಲ್ಲಿ CT ರವಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ತೀವ್ರವಾಗಿ ಟೀಕಿಸುವಂತಹ ನಾಯಕ, ಸರ್ಕಾರವನ್ನು ಕಟ್ಟಿಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥವರು. ಈಗ ಒಂದು ವೇಳೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿದರೆ ಒಕ್ಕಲಿಗ ಸಮುದಾಯದ ಬದಲಿಗೆ ಬೇರೆ ಸಮುದಾಯ ಕೊಟ್ಟರೆ ಆಗ ಒಕ್ಕಲಿಗ ಸಮುದಾಯದವರಿಗೆ BJPಯಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನುವಂತಹ ಒಂದು ಅಂಶ ಚರ್ಚೆ ಆಗ್ಬೋದು. RSS ನಾಯಕರ ಬೆಂಬಲವೂ ಕೂಡ ಸಿಗಬಹುದು. ಹೈಕಮಾಂಡ್ ಜೊತೆಗೆ ಉತ್ತಮವಾದಂಥ ಒಡನಾಟ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೆಲಸ ಮಾಡಿದಂಥ ಅನುಭವ ಇದೆ. ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಪಕ್ಷ ಸಂಘಟನೆಯ ಸಾಮರ್ಥ್ಯವೂ ಕೂಡ CT ರವಿ ಅವರಿಗೆ ಇದೆ. ರಾಜ್ಯದ ಉದ್ದಗಲಕ್ಕೂ ಕೂಡ CT ರವಿ ಅವರಿಗೆ ತಮ್ಮದೇ ಆದಂತಹ ಒಂದು ಹಿರಿತನವೂ ಇದೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಕಾರ್ಯಕರ್ತರ ಪಡೆ ಇದೆ. ಅವರ ಬೆಂಬಲಿಸುವಂತಹ ವ್ಯಕ್ತಿಗಳಿದ್ದಾರೆ. ಹಾಗೆಯೇ ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಅವರೊಬ್ಬ ಫ್ಯೂಚರ್ ಲೀಡರ್ ಆಗಿ ಎಮರ್ಜ್ ಆಗ್ಬೋದು. ಅಂದರೆ BJPಗಿರುವಂತಹ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರ ಒಳಗಡೆ ಏನೇ ಗೊಂದಲಗಳನ್ನು ಮಾಡಿಕೊಂಡ್ರೂ ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಈ ರೀತಿಯಂಥ ಒಂದು ತಂಡ ಇದೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ತಂಡ ಇದೆ. ಅದರ ನಂತರದ ಒಂದು ತಂಡವೂ ಕೂಡ ಕಾಣ್ತಾ ಇದೆ. ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಹೀಗೆ ಅನೇಕ ನಾಯಕರುಗಳ ಒಂದು ದಂಡಲ್ಲಿ ಕಾಣ್ತಾ ಇದೆ. ಆದರೆ BJPಯಲ್ಲಿ ಅದೇ ಸ್ವರೂಪದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಸಮರ್ಪಕ ಉತ್ತರ ಸಿಕ್ತಿಲ್ಲ. CT ರವಿ ಅವ್ರನ್ನ ಆ ಸ್ಥಾನಕ್ಕೆ ತಂದರೆ ಒಂದು ವೇಳೆ ನಾಳೆ ದಿನ ಎಲೆಕ್ಷನ್ ನಡೆದಾಗ CT ರವಿ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಒಂದು ಅಪೀಲ್ ಇದೆಯಲ್ಲ, ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂಥ ಅಪೀಲ್ ಇದೆ, ಅದು ಕೆಲಸ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದ್ದೇ ಇರುವಂಥದ್ದು. ಆದರೆ ಪಕ್ಷದ ನಾಯಕತ್ವದ ಬಗ್ಗೆ ಹಿರಿಯ ನಾಯಕರು ಈಗಾಗಲೇ ಅಪಸ್ವರವನ್ನು ಕೂಡ ಎತ್ತಿದ್ದಾರೆ. ಮಾಜಿ CM ಸದಾನಂದ ಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ಗೂ ಕೂಡ ಅಸಮಾಧಾನದ ಪತ್ರವನ್ನು ಬರೆದಿದ್ದಾರೆ. ಅಶೋಕ್, ವಿಜೇಂದ್ರ ಇಬ್ಬರ ಬಗ್ಗೆಯೂ ಕೂಡ ಈ ಪತ್ರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈಗಾಗಲೇ ಸದಾನಂದ ಗೌಡರು. ಯಾರೆಲ್ಲ ನಮ್ಮ ವಿರೋಧದಿಂದ ಕೆಲಸ ಮಾಡಿದಾರ, ಯಾರೆಲ್ಲ ಮಾಡ್ತಾ ಇದ್ದಾರೋ ಇದನ್ನು ಪತ್ತೆ ಹಚ್ಚಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಸಂಘಟನೆಗೆ ವೇಗ ಕೊಡುವುದಕ್ಕೆ ಭಾರಿ ದೊಡ್ಡೊಂದು ಆಕ್ಸಲರೇಟ್ ಮಾಡುವಂಥ ಕೆಲಸ ಅದನ್ನು ಮಾಡ್ತದೆ ಅಂತ. ಇವತ್ತು ಕೂಡ ಶುದ್ಧೀಕರಣದ ದಾರಿಯಲ್ಲಿದ್ದೀನಿ, ಆದರೆ ಗುಂಪುಗಾರಿಕೆ ಕಟ್ಟಿಕೊಂಡಲ್ಲ. ಸರಿ ಆಗಬೇಕು. ನನ್ನ ಪಾರ್ಟಿ ಸರಿ ಆಗೋವರೆಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದೋ ನಾನು ಪಾರ್ಟಿ ಸರಿ ಮಾಡಬೇಕು, ಇಲ್ಲದ್ರೆ ಪಾರ್ಟಿಯವ್ರು ನನ್ನನ್ನು ಹೊರಗೆ ಹಾಕಬೇಕು. ಎರಡರಿಂದ ಒಂದಾಗಬೇಕು. ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸೀಳಿಸಬೇಕಾಯಿತು.
ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಬರೀ ಒಂದು ಜೈಲು ಬರೋ ಧಿಕ್ಕಾರ ಒಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಹೋದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅಂತ ಸರತ್ತಾರ ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ ನೋಡಿ. ಎಲೆಕ್ಷನ್ಗೆ ಮುಂಚಿತವಾಗಿಯೂ ಶುದ್ಧೀಕರಣದ ಮಾತನ್ನು ಹೇಳ್ತಾ ಇದ್ರು ಸದಾನಂದ ಗೌಡರು. ಈಗ ಎಲೆಕ್ಷನ್ ಮುಗಿದ ಮೇಲೆ ಕೂಡ ಶುದ್ಧೀಕರಣದ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ಇರಬೇಕು, ಪಕ್ಷದಲ್ಲಿ ಇದ್ದು ಪಕ್ಷವನ್ನು ಶುದ್ಧಿ ಮಾಡಬೇಕು, ಬೇರೆ ನನ್ನನ್ನು ಪಕ್ಷದಿಂದಲೇ ಹೊರಗಡೆ ಹಾಕಬೇಕು ಅನ್ನೋಗಳು. ಯತ್ನಾಳ್ ಅವರು ನೇರವಾಗಿ ಪ್ರತಿಪಕ್ಷ ನಾಯಕ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಒಂದು ವೇಳೆ ವಿಜಯೇಂದ್ರ ಅವರನ್ನೇನಾದರೂ ಬದಲಾವಣೆ ಮಾಡಿದರೆ, BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದರೆ, ಆವಾಗ ಆ ಸ್ಥಾನಕ್ಕೆ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ CT ರವಿ ಅವರು ಏನಾದ್ರು ಬಂದರೆ ಇಲ್ಲಿ ಲಿಂಗಾಯತ ಕೋಟಾದಲ್ಲಿ ವಿರೋಧ ಪಕ್ಷದ ನಾಯಕ ತಾನಾಗಬಹುದು ಅನ್ನುವಂಥ ಲೆಕ್ಕಾಚಾರ ಕೊಡಿದೆ. ಯಾಕಂದರೆ ಸಿದ್ದರಾಮಯ್ಯನವರನ್ನು ನೇರವಾಗಿ ಟೀಕಿಸಬಲ್ಲೆ ನಾನು ಅನ್ನೋದನ್ನು ಅವ್ರು ಕ್ಲೇಮ್ ಮಾಡ್ಕೊಳ್ತಾರೆ. ಆದರೆ ಅವ್ರ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಜನ ಶಾಸಕರು ಅವರ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದ್ರ ಬಗ್ಗೆ BJP ನಾಯಕರುಗಳಿಗೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದರೆ ಅವರು ಕೆಲವೊಂದು ಸರ್ತಿ ತಮ್ಮ ಲಿಮಿಟನ್ನು ಕ್ರಾಸ್ ಮಾಡಿ ಅವರು ಮಾತನಾಡಿದ್ದಾರೆ ಈ ಹಿಂದೆಯೂ ಕೂಡ. ಅದು ವಿಶೇಷವಾಗಿ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಆಡಿದಂತಹ ಮಾತುಗಳು, ನಾಯಕರಾಗಿರುವಂಥ ಅಸಮಾಧಾನಗಳಿರ್ಬೋದು, ಅದನ್ನು ವ್ಯಕ್ತಪಡಿಸೋದಕ್ಕೆ ನಾನಾ ಸ್ವರೂಪಗಳಿರ್ತವೆ. ಆದರೆ ಅದನ್ನು ಆ ಲಿಮಿಟನ್ನು ದಾಟಿ ಮಾತಾಡಿದಾಗ ಅವರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ನೋ ಡೌಟ್ ಯತ್ನಾಳ್ ಒಬ್ಬ ಕಟ್ಟಾ ಹಿಂದುತ್ವವಾದಿ ನಾಯಕ ಮತ್ತು ಬಿಜೆಪಿಯ ಸಿದ್ಧಾಂತಗಳಿಗೆ ಫಾಲೋ ಮಾಡುವಂತಹ ಓರ್ವ ನಾಯಕ. ಆದರೆ ಅವರದೇ ಮಾತುಗಳು ಕೆಲವೊಂದು ಸಲ ಅವರಿಗೆ ಅವರ ಮಾತೇ ಶತ್ರು ಅಂತ ಹೇಳ್ತೀವಲ್ಲ, ಅದು ಯತ್ನಾಳ್ರಂಥವ್ರಿಗೆ ಅನ್ವಯ ಆಗುವಂತಹ ಪದಗಳು. ಹೀಗಾಗಿನೇ ಇಲ್ಲಿ ಇರುವಂಥದ್ದು ಎರಡೂ ಪಕ್ಷಗಳಲ್ಲೂ ಕೂಡ ಕುರ್ಚಿಯ ಬದಲಾವಣೆಗಳ ಸದ್ದು ಕೇಳಿ ಬರ್ತಾ ಇದೆ, ಸುದ್ದಿ ಹರಿದಾಡ್ತಾ ಇದೆ, ಸುದ್ದಿ ಹೊರ ಬರ್ತಾ ಇದೆ, ಆಚೆಗೆ ಒಂದಿಷ್ಟು ಮಾತುಗಳು ಕೂಡ ಬರ್ತಾ ಇದ್ದಾವೆ. ಎರಡೂ ಪಕ್ಷಗಳಲ್ಲೂ ಅಸಮಾಧಾನದ ಹೊಗೆ ಆಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸಿದೆ. ಆದರೆ ಯಾರು ಈ ಚದುರಂಗದ ಆಟದಲ್ಲಿ ತಮ್ಮ ನಡೆಯನ್ನು ಮುಂದೆ ಇಡುವುದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ನೋಡಬೇಕಾಗಿರುವಂತಹ ಕುತೂಹಲ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.